ಸರ್ಕಾರಿ ಬಸ್ಸನ್ನೇ ಕಳ್ಳತನ ಮಾಡಿದ ಚಾಲಕ ಸಿಕ್ಕಾಕಿಕೊಂಡಿದ್ದಾನೆ. ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮಕ್ಕೆ ಸೇರಿದ ಬಸ್ಸನ್ನ ಆ ಚಾಲಕನೇ ಕದ್ದ ಪ್ರಕರಣವೊಂದು ಈಗ ಬೆಳಕಿಗೆ ಬಂದಿದೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಸೇವೆಯಿಂದ ವಜಾಗೊಂಡ ಬಸ್ ಚಾಲಕನಿಂದಲೇ ಕೆಕೆಆರ್ಟಿಸಿ ಬಸ್ ಕಳ್ಳತನ ಮಾಡಿದ ಆರೋಪ ಕೇಳಿ ಬಂದಿದೆ. ಕುಡಿದ ಮತ್ತಿನಲ್ಲಿ ಸರ್ಕಾರಿ ಬಸ್ ಕಳ್ಳತನ ಮಾಡಿದ್ದ ಬಸ್ ಕದ್ದೊಯ್ದ ದೃಶ್ಯಾವಳಿ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಸ್ ಕದ್ದೊಯ್ದು ತನ್ನ ಊರಾದ ರಾಜನಹಳ್ಳಿ ದೇವಸ್ಥಾನದ ಮುಂದೆ ನಿಲ್ಲಿಸಿದ್ದಾನೆ. ನಿಗಮದ ವ್ಯವಸ್ಥಾಪಕರು ಗುರುಮಿಠಕಲ್ ತಾಲೂಕಿನ ಸೈದಾಪುರದಲ್ಲಿ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಆರೋಪಿ ಮಹಿಪಾಲ್ ರೆಡ್ಡಿ ಎಂಬಾತನೇ ಬಸ್ ಕದ್ದೊಯ್ದ ಆರೋಪಿ ಆಗಿದ್ದಾನೆ. ಕೆಕೆಆರ್ಟಿಸಿಯಲ್ಲಿ ಚಾಲಕನಾಗಿ ಕಾರ್ಯನಿರ್ವಹಿಸುತ್ತಿದ್ದ ಮಹಿಪಾಲ್ ರೆಡ್ಡಿಯನ್ನ ಕರ್ತವ್ಯ ಲೋಪದ ಅಡಿಯಲ್ಲಿ ಸೇವೆಯಿಂದ ಅಮಾನತುಗೊಳಿಸಲಾಗಿತ್ತು. ಇದರ ಹಿನ್ನೆಲೆ ಈ ಕೃತ್ಯ ಎಸಗಿ ಸದ್ಯ ಈ ಚಾಲಕ ಸಿಕ್ಕಿಬಿದ್ದಿದ್ದಾನೆ. ಸೈದಾಪುರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ.